ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆಯ್ತು ಚಿಕ್ಕಮ್ಮವ ಏನಾಯ್ತು? ಮಾತಾಡಬೇಡ, ನೀನು ಮಾತಾಡಬೇಡ. ನನಗೆ ಗೊತ್ತಿದೆ ಇದೆಲ್ಲ ನಿನ್ನಿಂದನೇ ಅಂತ. ಇಷ್ಟು ದಿನ ನಮ್ಮಿಂದ ಎಲ್ಲ ಮುಚ್ಚಿಟ್ಟು ಈಗ ಏನೋ ಗೊತ್ತಿದ್ರೋ ಥರ ನಾಟಕ ಆಡ್ತಾ ಇದೆಯಾ? ರಿತು, ಸಮಾಧಾನ ಮಾಡ್ಕೋ, ಅಳಬೇಡ. ಮುಟ್ಬೇಡ. ನನ್ನ ಮಗಳ ಮೇಲೆ ನಿನ್ನ ನೆರಳು ಬೀಳ್ಕೊಡ್ತು. ನೋಡ್ದೆ ಊರ್ಮಿಳಾ, ಈ ನಿನ್ನ ಮಗಳು ಮಾಡಿರೋ ಘನಂದಾರಿ ಕೆಲಸದಿಂದ ನಾನು ಬೆಳೆಸಿರೋ ಈ ಕಾರ್ತಿಕ್ ಇವತ್ತು ನನಗೆ ಬುದ್ಧಿ ಹೇಳ್ತಾ ಇದ್ದಾನೆ. ಮೂರು ಹೊತ್ತು ಮನೇಲೇ ಇರ್ತೀಯ, ಮಗಳ ಬಗ್ಗೆ ಸ್ವಲ್ಪ ಗಮನ ಕೊಡೋಕ್ಕಾಗಲ್ಲ? ಏಯ್, ಈ ನಿನ್ನ ಮಗಳು ಅವನ ಸಹವಾಸ ಇನ್ನೂ ಬಿಟ್ಟಿಲ್ಲ. ಇಷ್ಟೆಲ್ಲ ಆದ್ಮೇಲೂ ಈ ನಿನ್ನ ಮಗಳು ಪ್ರೀತಿ ಪ್ರೀತಿ ಅಂತ ತನ್ನ ಮಾತನ್ನು ಮುಂದುವರಿಸ್ತಾ ಇದ್ದಾಳೆ. ನೀನು ಇವಳ ಇಷ್ಟು ಸದಾ ಬಿಟ್ಟಿದ್ದಕ್ಕೆ ಇವತ್ತು ಇವಳು ಇಷ್ಟು ಹೆಚ್ಕೊಂಡಿರೋದು. ಈಗಿನ ಮಕ್ಕಳು ಅದು ಯಾಕೆ ಬೇಡದೇ ಇರೋ ವಿಷಯಕ್ಕೆ ಹಠ ಮಾಡಿ ಹೆತ್ತವ್ರಿಗೆ ನೋವು ಕೊಡ್ತಾರೋ ಏನೋ. ಯಾವಾಗ ಬುದ್ಧಿ ಬರುತ್ತೋ ಇವರಿಗೆ. ಅದಕ್ಕೆ ಬುದ್ಧಿ ಹೇಳೋದಕ್ಕೆ ಅಂತ ಹೋದ್ರೆ ಈ ದೊಡ್ಡ ಮನುಷ್ಯ ನನಗೆ ಬುದ್ಧಿ ಹೇಳಕ್ ಬರ್ತಾನೆ, ನನ್ನನ್ನೇ ತಡಿತಾ ಇದ್ದಾನೆ. ಕಾರ್ತಿಕ್, ಚಿಕ್ಕಪ್ಪನ ಹತ್ರ ಹೇಗೆ ಮಾತಾಡಬೇಕು ಹೇಗೆ ಮಾತಾಡಬಾರ್ದು ಅನ್ನೋ ಪ್ರಜ್ಞೆ ಇಲ್ವಾ ನಿನಗೆ? ಈ ಗ್ಯಾರೇಜ್ ಅವ್ರ ಜೊತೆ ಸೇರ್ಕೊಂಡು ನೀನು ಬಾಯಿ ಮಾಡೋದು ಕಲ್ತ್ಕೊಂಡೆ ಹೇಗೆ? ಅಮ್ಮ, ಫಸ್ಟ್ ಆಫ್ ಆಲ್ ಸತ್ಯನ ಇದ್ರ ಮಧ್ಯೆ ಯಾಕೆ ಇಳಿತಾ ಇದ್ದೀರಾ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಮಾತಾಡಿದಕ್ಕೂ ಸತ್ಯನ್ಗೂ ಸಂಬಂಧನೇ ಇಲ್ಲಮ್ಮ. ಸಹವಾಸದಿಂದ ಸನ್ಯಾಸಿ ಕೆಟ್ಟನಂತೆ, ಇದು ಹಾಗೇನೆ. ಅಮ್ಮ, ನಾನು ಚಿಕ್ಕಪ್ಪನಿಗೆ ಬುದ್ಧಿವಾದ ಹೇಳ್ಬೇಡಿ ಅಂತ ತಡಿಲಿಲ್ಲಮ್ಮ. ಹೇಳೋದನ್ನ ನಿಧಾನವಾಗಿ ಹೇಳಿ, ಅರ್ಥ ಆಗೋ ಥರ ಹೇಳಿ ಅಂತ ಹೇಳಿದೆ ಅಷ್ಟೇ. ಯಾರಿಗೆ ಯಾವಾಗ ಹೇಗೆ ಬುದ್ಧಿ ಹೇಳಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಕಾರ್ತಿಕ್. ಅದು ನಾನು ನಿನ್ನಿಂದ ಕಲಿಬೇಕಾಗಿಲ್ಲ. ಅಷ್ಟಕ್ಕೂ ಇವಳು ಬಾಯಿ ಮಾತಿಗೆ ಅರ್ಥ ಮಾಡ್ಕೊಳ್ಳೋವಾಗಿದ್ರೆ ಇಷ್ಟೊತ್ತಿಗೆ ಇದೆಲ್ಲ ಏನೂ ಬೇಡ ಅಂತ ಸುಮ್ಮನಾಗಿರೋಳು. ಆದರೆ ಇವಳು ಇನ್ನು ಪ್ರೀತಿ ಪ್ರೇಮ ಅಂತ ಮುಂದುವರಿಸ್ತಾ ಇದ್ದಾಳೆ. ನಮ್ಮ ಕರ್ಮ, ಯಾವ ಜನ್ಮದ ಕರ್ಮನೋ ಏನೋ, ಇವಳು ನಮ್ಮ ಮನೇಲಿ ಹುಟ್ಟಿ ನಮ್ಮನ್ನು ಕಾಡ್ತಾ ಇದ್ದಾಳೆ. ಚಿಕ್ಕಪ್ಪ, ರಿತು ಬಗ್ಗೆ ಹಾಗೆ ಮಾತಾಡಬೇಡಿ. ಬೈದ್ ಹೇಳಿದ್ರೆ ಕೇಳೋ ವಯಸ್ಸಲ್ಲ ಚಿಕ್ಕಪ್ಪ ಅವಳ್ದು. ಪ್ರೀತಿಯಿಂದ ಅರ್ಥ ಆಗೋ ಥರ ಹೇಳಿದ್ರೆ ಮಾತು ಕೇಳ್ತಾಳೆ. ಇವಳಿಗೆ ಹೆತ್ತ ತಂದೆ ತಾಯಿಗಿಂತ ಅವ್ನು ಯಾವನೋ ಹೆಚ್ಚಾಗಿದ್ದಾನಲ್ಲ. ಚಿಕ್ಕಪ್ಪ ಇದನ್ನೇ ಬೇಡ ಅಂತ ಹೇಳಿದ್ದು. ಮನೇಲಿ ಈ ಥರ ವಾತಾವರಣ ಇದ್ರೆ ಉಸಿರು ಕಟ್ಟಂಗಾಗತ್ತೆ. ಆಮೇಲೆ ಮನೇಲಿ ಸಿಗ್ದಿರೋ ಪ್ರೀತಿನ ಹುಡ್ಕೊಂಡು ಇನ್ನೆಲ್ಲೋ ಹೋಗ್ತಾರೆ, ಕೈ ತಪ್ಪು ಹೋಗ್ತಾರೆ ಚಿಕ್ಕಪ್ಪ. ಹಾಗಾದ್ರೆ ನಾವು ಅವಳನ್ನ ಪ್ರೀತಿ ಮಾಡಿಲ್ವಾ? ಅವಳನ್ನ ಸಾಕಿಲ್ವಾ? ಒಬ್ಬಳೆ ಮಗಳು ಅಂತ ಇಷ್ಟು ವರ್ಷ ಮುದ್ದು ಮಾಡಿ ಬೆಳೆಸಿದೀವಿ. ಆದ್ರೆ ಈಗ ನೋಡಿದ್ರೆ. ಚಿಕ್ಕಮ್ಮ ಪ್ಲೀಸ್ ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ. ನಮಗೆ ರಿತು ಮುಖ್ಯ, ಅವಳ ಸಂತೋಷ ಮುಖ್ಯ. ನಮ್ಮ ಈಗೋಗೆ ಪ್ರತಿಷ್ಠೆಗೆ ಅವಳ ಜೀವನ ಹಾಳಾಗಬಾರ್ದಲ್ವಾ? ಕಾರ್ತಿಕ್, ನಿಲ್ಸು. ಇವಳು ನನ್ನ ಮಗಳು. ಇವಳು ಸಂತೋಷವಾಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನಾನು ಇಷ್ಟೆಲ್ಲ ಮಾಡ್ತಾ ಇರೋದು.
ಇವತ್ತು ಲವ್ ಗಿವ್ ಅಂತ ಅದರಿಂದ ಹೋಗಿ ನಾಳೆ ತನ್ನ ಜೀವನ ಹಾಳು ಮಾಡ್ಕೋಬಾರ್ದು ನೋಡು. ಅದಕ್ಕೋಸ್ಕರನೇ ನಾನು ಇವತ್ತು ಒದ್ದಾಡ್ತಾ ಇರೋದು. ನನಗೆ ಹೇಳಕ್ ಬರ್ತಾನೆ ಚಿಕ್ಕಪ್ಪ ಅದು ಮಾತಾಡಬೇಡ ಚಿಕ್ಕಪ್ಪ ಮಾತಾಡಬೇಡ ಅಂತ ಹೇಳ್ತಾನೆ. ಕಾರ್ತಿಕ್, ಇದು ನನ್ನ ಫ್ಯಾಮಿಲಿ ಮ್ಯಾಟ್ರು. ಇದಕ್ಕೂ ನಿನಗೂ ಯಾವುದೇ ಸಂಬಂಧ ಇಲ್ಲ. ಮೈಂಡ್ ಇಟ್. ಸುಮ್ಮನೆ ದೂರ ಇದ್ದು ಬಿಡು. ಇನ್ನು ಒಂದೇ ಒಂದು ಮಾತಾಡಿದ್ರು ಪರಿಣಾಮ ನೆಟ್ಟಿಗಿರಲ್ಲ. ಹಲೋ, ಏನು ಯೋಚನೆ ಮಾಡ್ತಿದ್ಯಾ? ಫೋಟೋ ತೋರಿಸು ಅಂದೆ. ನೀನ್ ಹಿಂಗೆ ಹೇಳಿದ್ರೆ ಕೇಳಲ್ಲ. ಫೋನ್ ಕೊಡಿಲಿ. ಇರುವೆ ಬೇ, ಯಾಕಿಷ್ಟು ಆತರ ಪಡ್ತಾ ಇದೆಯಾ? ನಾನೇ ತೋರಿಸ್ತೀನಿ, ಕೊಡು. ಮುಖ ಏನ್ ನೋಡ್ತಾ ಇದ್ಯಾ? ಗ್ಯಾಲರಿ ಓಪನ್ ಮಾಡು. ಏನಪ್ಪ ಮಾಡೋದು ಇವಾಗ? ಆವಾಗಲೇ ಅಪ್ಪ ಅಂತ ಸೆಟಪ್ ಮಾಡಿದ್ದ ಆರ್ಟಿಸ್ಟ್ದು ಫೋಟೋ ಬೇರೆ ಇಲ್ಲ. ಇವಳು ನೋಡಿದ್ರೆ ಬಿಡಂಗೆ ಕಾಣಿಸ್ತಾ ಇಲ್ಲ. ಇನ್ನೂ ಏನ್ ಸ್ಕ್ರಾಲ್ ಮಾಡ್ತಾನೆ ಇದೆಯಾ? ಬೇಗ ಫೋಟೋ ತೋರಿಸು. ನಾನು ಕಟ್ಗೆ ಎತ್ತು ಬರೋ ಅಷ್ಟರಲ್ಲಿ ನಿನ್ ಫೋಟೋ ರೆಡಿ ಇಟ್ಕೊ. ಬಂದಿದ ತಕ್ಷಣ ಫೋಟೋ ತೋರಿಸಿಲ್ಲ ಅಂದ್ರೆ ನಿನಗಿದೆ ಹಬ್ಬ. ಬಾಬಯ್ಯ, ಈಗ ಅಪ್ಪ ಅಂತ ಯಾರನ್ನು ತೋರಿಸ್ತೀಯಪ್ಪ? ಲೇ, ಆಗ್ಲೇ ಯಾವನ ತೋರಿಸ್ದೆ ಅಂದಲು, ಅವನ್ನ ತೋರಿಸ್ಲಾ? ಅವನು ಯಾವನೋ ಜೂನಿಯರ್ ಆರ್ಟಿಸ್ಟ್ ಹೋಗಯ್ಯ, ಅವನ ಫೋಟೋ ನಾನು ಯಾಕೆ ಇಟ್ಕೊಳ್ಳಿ? ಬಾಬಯ್ಯ, ಯಾರು ಯಾವಾಗ ಹೇಗೆ ಉಪಯೋಗಕ್ಕೆ ಬರ್ತಾರೆ ಅಂತಲೇ ಗೊತ್ತಾಗಲ್ಲ. ಈಗ ನೋಡು, ಆ ಜೂನಿಯರ್ ಆರ್ಟಿಸ್ಟ್ ಫೋಟೋ ಇದ್ದ ಮಾತ್ರ ನೀನು ಕಾಪಾಡೋಕ್ಕೆ ಸಾಧ್ಯ. ಮೊದಲು ಆ ಒಯ್ಯನಿಗೆ ಫೋನ್ ಮಾಡಿ ಫೋಟೋ ಕಳ್ಸಕ್ಕೆ ಹೇಳು. ಹಲೋ ಹಲೋ, ಮಿಸ್ಟರ್ ಸದಾಶಿವ ಅಲ್ವಾ? ಹೌದು, ನೀವು ಯಾರು? ನಾನು ಸರ್ ಬಾಲಾ. ಅದೇ ಒಂದ್ಸರಿ ಲೈವ್ ಆಗಿ ನಮ್ಮ ಅಪ್ಪನ ರೋಲ್ ಮಾಡಿದ್ರಲ್ಲ. ಓಹೋ, ಬಾಲ. ಆಕ್ಟಿಂಗ್ ಮಾಡಿಸ್ಕೊಂಡು ಹೇಳ್ದಷ್ಟು ಪೇಮೆಂಟ್ ಕೊಡದೆ ಎಸ್ಕೇಪ್ ಆದವನಲ್ವ ನೀನು? ನಂದೇ ಇಲ್ಲಿ ನನಗಾಗಿದೆ, ಇವನು ಬೈತವನೆ. ಎಲ್ಲ ನನ್ನ ಹಣೆ ಬರ ಕರ್ಮ. ಏಯ್, ಎಲ್ಲಯ್ಯ ಬಾಕಿ ಪೇಮೆಂಟು? ಈಗ ಹಳೆದೆಲ್ಲ ಬೇಕಾ ಸರ್? ಹೊಸ ಸ್ಕೀಮ್ ಏನು ಹಾಕೊಂಡಿದ್ದೀಗ? ಸ್ಕೀಮು ಸ್ಕ್ಯಾಮು ಎಲ್ಲ ಏನೂ ಇಲ್ಲ ಸರ್. ಜಸ್ಟ್ ನನಗೆ ನಿಮ್ಮ ಫೋಟೋಸ್ ಬೇಕಿತ್ತು, ಕಳಿಸ್ಕೊಡ್ಬೋದಾ? ತುಂಬ ಅರ್ಜೆಂಟ್ ಇದೆ. ಫೋಟೋಸಲ್ಲಿ ಸ್ವಲ್ಪ ವೆರೈಟಿ ಇರಲಿ. ಏನು ಆಡಿಷನ್ ಮಾಡ್ತಿದ್ಯಾ? ಹಾಗೆ ಅನ್ಕೊಳ್ಳಿ. ನನಗೆ ಈ ಬೇರೆ ಬೇರೆ ಗೆಟಪ್ಪಲ್ಲಿರೋ ಫಾರಿನಲ್ಲಿ ತೆಗ್ದಿರೋ ಫೋಟೋಸ್ ಇದ್ರೆ ಕಳಿಸ್ಕೊಟ್ಬಿಡಿ. ಮೊದಲು ಹಳೆ ಪೇಮೆಂಟ್ ಕ್ಲಿಯರ್ ಮಾಡು, ಆಮೇಲೆ ಮಿಕ್ಕಿದ್ ಮಾತಾಡು. ಫೋಟೋ ಅಂತೆ ಫೋಟೋ. ಏನೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡಿ ಸರ್ ಪ್ಲೀಸ್, ಇದೊಂದೇ ಒಂದ್ಸಲ. ಏಯ್, ಬಲ ಇದೆಯಾ ನೀನು? ನಾನು ಹೊಟ್ಟೆ ಪಾಡಿಗಾಗಿ ಬಣ್ಣ ಹಚ್ಚಿದ್ರೆ ನೀನು ಬಣ್ಣ ಹಚ್ಚದೆ ಮೋಸ ಮಾಡ್ತಿದ್ದೀಯ. ನೋಡೋ, ಈಗಲೇ ಇಷ್ಟು ದಿನ ಸತಾಯಿಸಿದ್ಯಾ. ನಿನಗೆ ಫೋಟೋ ಬೇಕೇ ಬೇಕು ಅಂತಿದ್ರೆ ನನ್ನ ಹಳೆ ಪೇಮೆಂಟು ಜೊತೆಗೆ ಇಷ್ಟು ದಿನ ಕಾದಿದ್ದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ಜೊತೆ ಕಳಿಸು. ಆಮೇಲೆ ಫೋಟೋ ಬಗ್ಗೆ ಮಾತಾಡು. ಆಗಲ್ಲ, ನೀನು ಬೇಡ, ನಿನ್ನ ಫೋಟೋನು ಬೇಡ. ಏನು ಆಟ ಆಡ್ತಾ ಇದೆಯಾ?
ನನಗೆ ಇಲ್ಲಿ ಗತಿ ಇಲ್ಲದೆ ಸಾಯ್ತಾ ಇದ್ದೀನಿ, ಇವನಿಗೆ ಪೇಮೆಂಟ್ ಅಲ್ಲದೆ ಎಕ್ಸ್ಟ್ರಾ ಚಾರ್ಜ್ ಬೇರೆ. ನೋಡ್ಕೋತೀನಿ. ಎಲ್ಲೂ ಹೋಗ್ತೀಯ, ಸಿಕ್ಕೇ ಸಿಗ್ತೀಯ. ರೀ ಅದು ಯಾಕ್ರಿ ದುಡ್ಡು ದುಡ್ಡು ಅಂತ ಸಾಯ್ತೀರಾ? ಏನು ಹೋಗಾಗ ಒತ್ಕೊಂಡ ಹೋಗ್ತೀರಾ? ಓಹೋ ಹೋ 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 ಹೋ, ಇಷ್ಟೆಲ್ಲ ಗೊತ್ತ ನಿಮಗೆ? ಪರವಾಗಿಲ್ವೇ? ಹಾಗಿದ್ರೆ ಮೊದಲು ನಾನು ದುಡ್ಡು ಕೊಟ್ಟು ಕೈ ತೊಳ್ಕೊಂಬಿಡು. ಕಾಸು ಕೊಡೋ ಯೋಗ್ಯತೆ ಇಲ್ಲ ಆದಮೇಲೆ ಈ ನಾಟಕ ಯಾಕಯ್ಯ ಬೇಕು ನಿಮಗೆ? ನಿಮ್ಮಂಥ ಸಾವಾಸ ಮಾಡ್ತೀವಲ್ಲ, ನನಗೂ ಬುದ್ಧಿ ಇಲ್ಲ. ಸಾರಿ ಸರ್, ಏನೋ ಫ್ಲೋಲ್ಲಿ ಹೇಳ್ಬಿಟ್ಟೆ, ಮನ್ಸ್ಗೆ ಹಾಕೋಬೇಡಿ, ಹೊಟ್ಟೆಗೆ ಹಾಕೊಳ್ಳಿ, ಪರವಾಗಿಲ್ಲ. ನಾನು ನಿಮ್ಮನ್ನ ಯಾರಿಗೂ ಅಪ್ಪ ಅಂತ ತೋರಿಸ್ಬಿಟ್ಟಿದ್ದೀನಿ. ನಿಮಗೆ ಗೊತ್ತಲ್ವಾ, ಕಂಟಿನ್ಯೂಟಿ ಮೇಂಟೈನ್ ಮಾಡಬೇಕು. ಪ್ಲೀಸ್ ಫೋಟೋ ಕಳಿಸಿ. ಯಾವತ್ತು ನೀ ನನ್ನ ಪೇಮೆಂಟ್ ತಿಂದು ಹಾಕಿದ್ಯೋ ಆವತ್ತಿಗೆ ಎಲ್ಲ ಮುಗೀತು. ಇನ್ನು ಮುಂದೆ ನಾನು ನಿನಗೆ ಅಪ್ಪನೂ ಅಲ್ಲ, ನೀ ನನ್ನ ಮಗನೂ ಅಲ್ಲ. ಏನಂದ್ರೆ ಇನ್ನೊಂದ್ಸರಿ ಹೇಳಿ. ಏನ? ನಾನು ನಿಮ್ಮ ಮಗನೇ ಅಲ್ವಾ? ನೀನು ನನ್ನ ಅಪ್ಪನೇ ಅಲ್ವಾ? ಏಯ್, ಯಾವನು ನಿನ್ನಪ್ಪ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವ ನಿಂಗೆ? ನಾನು ನಿನ್ನ ಅಪ್ಪನೂ ಅಲ್ಲ, ನೀ ನನ್ನ ಮಗನೂ ಅಲ್ಲ. ನೋಡೋ, ಈ ಜನ್ಮದಲ್ಲಿ ಮತ್ತೆ ನಿನ್ನ ಮುಖ ತೋರಿಸ್ಬೇಡ. ಇನ್ನೊಂದ್ಸಲ ಕಾಲ್ ಮಾಡಿದ್ರೆ ಏನೂ ಸರಿ ಇರಲ್ಲ. ಅಪ್ಪ 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 ಪ್ಲೀಸ್ ಅಪ್ಪ ಅಪ್ಪ. ರೀ, ಏನಾಗಿದೆ ನಿಮಗೆ? ಕಾರ್ತಿ ನಮ್ಮ ಕೆಟ್ಟದ್ದು ಬಯಸ್ತಾನ? ಅವನಿಗೆ ಅವನ ತಂಗಿ ಬಗ್ಗೆ ಕಾಳಜಿ ಇರಲ್ವಾ? ಊರ್ಬಿ, ಈ ಸಮಯದಲ್ಲಿ ನೀನು ಸುಮ್ಮನೆ ಇದ್ಬಿಡು. ಲಕ್ಷ್ಮಣ, ಕಾರ್ತಿಕ್ ಏನು ಮಾತಾಡ್ಲೇಬಾರ್ದ? ಇವನು ನಿನಗೆ ಹೊರಗ್ನವನಾಗ್ಬಿಟ್ನಾ? ಯಾರ್ಯಾರೋ ಹೊರಗ್ನವ್ರು ಬಂದು ನಮ್ಮ ಮನಸ್ಸನ್ನು ಕೆಡಿಸ್ತಾ ಇದ್ದಾರೆ. ಅಂಥವ್ರಿಗೆ ನೀನೇನು ಹೇಳಲಿಲ್ಲ. ನನ್ನ ಮಗ ಪ್ರೀತಿಯಿಂದ ಮಾತಾಡಿದ್ದೆ ತಪ್ಪಾಗಿ ಹೋಯ್ತಾ? ಅದು ಹಾಗಲ್ಲ. ಅದಕ್ಕೆ ಈಗ ರಿತುನ ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಮುಂದೆ ತುಂಬ ಕಷ್ಟ ಆಗುತ್ತೆ. ಇಲ್ಲಿ ಕಾರ್ತಿಕ್ ನೋಡಿದ್ರೆ ನಂದೇ ತಪ್ಪು ಅಂತ ಆರ್ಗ್ಯೂ ಮಾಡ್ತಾ ಇದ್ದಾನೆ. ನೀವೇ ಹೇಳಿ, ನನಗೆ ಬೇಜಾರಾಗಲ್ವಾ? ವಾವ್ ಚಿಕ್ಕಪ್ಪ, ನಾನು ಬೇರೆಯವನಾಗ್ಬಿಟ್ಟೆ ಅಲ್ವಾ? ಈ ವಿಷಯ ಬರೀ ನಿಮ್ಮ ಫ್ಯಾಮ್ಲಿದಾಗೋಯ್ತಲ್ವಾ? ಯಾವಾಗ ಚಿಕ್ಕಪ್ಪ ನಮ್ಮ ಫ್ಯಾಮ್ಲಿ ನಿಮ್ಮ ಫ್ಯಾಮ್ಲಿ ಬೇರೆ ಆಗಿದ್ದು? ನನಗೆ ಗೊತ್ತೇ ಆಗಲಿಲ್ವಲ್ಲ. ಕಾರ್ತಿಕ್, ನಾನು ಹೇಳಿದ್ದು ಆ ಅರ್ಥದಲ್ಲಿ ಅಲ್ಲ. ನಮ್ಮ ರೀತು ಹೋಗ್ತಾ ಇರೋ ದಾರಿ ಸರಿ ಇಲ್ಲ ಅಂತ ಗೊತ್ತಿದ್ದು ಕೂಡ ನೀನು ಇವಳಿಗೆ ಸಪೋರ್ಟ್ ಮಾಡ್ದಲ್ಲ. ನಾನು ಹೇಳಿದ್ದು ಆ ಅರ್ಥದಲ್ಲಿ ಅಷ್ಟೇ. ಅದನ್ನು ಹಾಗೆ ಹೇಳ್ಬೋದಾಗಿತ್ತಲ್ವ ಚಿಕ್ಕಪ್ಪ? ಯಾಕೆ ಫ್ಯಾಮ್ಲಿನ ಬೇರೆ ಮಾಡಿ ಮಾತಾಡಿದ್ರಿ? ಏನಾಯ್ತು ಬಾಲ? ಮಾವ ಯಾಕೆ ಬೈತಾ ಇದ್ರು? ಓ, ನೀನು ಎಲ್ಲ ಕೇಳಿಸ್ಕೊಂಬಿಟ್ಯಾ?
ಕೇಳಿಸ್ಕೊಂಡೆ, ಏನಾಯ್ತು? ಏನಿಲ್ಲ ಬೇಬಿ, ನೀನು ಬಲವಂತ ಮಾಡಿದೆ ಅಂತ ನಾನು ನನ್ನ ಸ್ವಾಭಿಮಾನನೇ ಬಿಟ್ಟು ನಮ್ಮಪ್ಪಂಗೆ ಕಾಲ್ ಮಾಡಿದೆ ಗೊತ್ತಾ? ಅಪ್ಪ, ನಿಮ್ಮ ಸೊಸೆ ನಿಮ್ಮನ್ನ ಒಂದ್ಸರಿ ನೋಡ್ಬೇಕಂತೆ ಅಂತ ಕೇಳಿದೆ. ಅದಕ್ಕೆ ಅವಳು ಯಾವ ಸೊಸೆನೋ, ಯಾವ ಸೀಮೆಗಿಲಿದ ಸೊಸೆ, ಏನೋ ಗತಿ ಇಲ್ದೇ ಇರೋಳನ್ನ ಕರ್ಕೊಂಬಂದು ಸೊಸೆ ಅಂತ್ಯ ಅಂತ ಬೈದ್ರು ಗೊತ್ತಾ? ನನಗೆ ಎಷ್ಟು ಬೇಜಾರಾಯ್ತು. ಅದಕ್ಕೆ ನೀನು ಅವ್ರಿಗೆ ವಾಪಸ್ ಬೈದ್ಯಾ? ಮತ್ತೆ ನನ್ನ ಹೆಂಡತಿ ಬಗ್ಗೆ ಹಾಗೆಲ್ಲ ಅಂದ್ರೆ ನಾನು ಸುಮ್ಮನಿರಲ್ಲ. ಅದಕ್ಕೆ ಅಪ್ಪ, ನನ್ನ ಹೆಂಡತಿ ಬಗ್ಗೆ ಹಾಗೆಲ್ಲ ಅನ್ಬೇಡಿ, ನನಗೆ ಇಷ್ಟ ಆಗಲ್ಲ ಅಂದೆ. ಅದಕ್ಕೆ ಅವರು ಕೋಟ್ಯಾಧೀಶ್ವರ ಅಪ್ಪಂಗಿಂತ ಅವಳೇ ಜಾಸ್ತಿ ಆಗೋಲ್ಲ ನಿನಗೆ ಅಂದ್ರು. ಅದಕ್ಕೆ ನಾನು ಅಪ್ಪ, ಅವಳು ನನ್ನ ಉಸಿರು ಅಂದೆ. ಅದಕ್ಕೆ ಅವರು ಹಾಗಾದ್ರೆ ನಿನಗೂ ನನಗೂ ಸಂಬಂಧನೇ ಇಲ್ಲ ಅಂತ ಅನ್ಬಿಟ್ರು ಬೇಬಿ. ನಾನು ದೊಡ್ಡವನಾಗಿದ್ದೀನಿ. ಹೋಗ್ಲಿ ಬಿಡು ಬಾಲ, ಸಮಾಧಾನ ಮಾಡ್ಕೊ. ಅಬ್ಬಾ, ಇವನು ಸಾಮಾನ್ಯ ನನ್ನ ಮಗ ಅಲ್ಲಪ್ಪ, ಭಾರಿ ದೊಡ್ಡ ಕಲಾಕಾರ. 2 ನಿಮಿಷದಾಗೆ ಎಲ್ಲ ಉಲ್ಟಾ ಪಲ್ಟಾ ಮಾಡ್ಬಿಟ್ಟ. ಏನೋ ಕೋಪದಲ್ಲಿ ಆ ರೀತಿ ಹೇಳಿರ್ತಾರೆ. ಮಗ ಅಪ್ಪನ ಮುಂದೆ ಹೆಂಡತಿಗೆ ಸಪೋರ್ಟ್ ಮಾಡಿದ್ರೆ ಅಪ್ಪನ ಕೋಪ ಬರ್ದೇ ಇರ್ತಾ? ಸದ್ಯ ವರ್ಕೌಟ್ ಆಯ್ತು. ಕಾರ್ತಿ, ಅವರೇನೋ ಕೋಪದಲ್ಲಿ ಹಾಗಂದ್ರು ಕಣೋ, ಅದನ್ನೇ ಮನ್ಸಿಗೆ ಹಚ್ಕೋಬೇಡ. ಚಿಕ್ಕಮ್ಮ, ನಾನು ಯಾವತ್ತಾದ್ರೂ ರಿತುನ ಬೇರೆ ತರ ನೋಡಿದ್ದೀನ? ರಿತು ನನ್ನ ತಂಗಿ ತಾನೆ. ಅವಳಿಗೆ ನೋವಾದ್ರೆ ನನಗೂ ನೋವಾಗುತ್ತಾನೆ. ಕಾರ್ತಿಕ್, ಏನೂ ಮಾತಾಡಬೇಡ, ಸುಮ್ಮನೆ ಬಿಡು. ನಾನು ಯಾಕೆ ಸುಮ್ಮನಿರ್ಲಿ ಸತ್ಯ? ಚಿಕ್ಕಪ್ಪ ರಿತು ಹೊಡಿತಾ ಇದ್ದು ನೋಡ್ಕೊಂಡು ನಾನು ಸುಮ್ಮನಿರ್ಬೇಕಾ? ಚಿಕ್ಕಪ್ಪ ಹೇಗೆ ಹೇಳ್ಬಿಟ್ರು ನೋಡ್ದ? ಹಾಗಿದ್ರೆ ನಾನು ರಿತುಗೆ ಏನೂ ಅಲ್ವಾ? ಅವಳು ನನ್ನ ತಂಗಿ ಸತ್ಯ. ಯಾವ ಅಣ್ಣನೋ ಅವನ ತಂಗಿಗೆ ನೋವಾದ್ರೆ ಸಹಿಸಲ್ಲ. ಏನೇ ಆದರೂ ಲಕ್ಷ್ಮಣ, ನೀನು ಹಾಗೆ ಮಾತಾಡಬಾರ್ದಾಗಿತ್ತು. ಅದು ತಪ್ಪೆ. ಕಾರ್ತಿಕ್, ದೊಡ್ಡವ್ರು ಮಾತಾಡಿದ್ದನ್ನು ಎತ್ತಾಡ್ಕೊಂಡು ರಂಪ ಮಾಡಬಾರ್ದು. ಅದು ಸಂಸ್ಕಾರ ಅಲ್ಲ. ಹಾಗಿದ್ರೆ ಹೆಣ್ಮಕ್ಳ ಮೇಲೆ ಕೈ ಮಾಡೋದು ಯಾವತ್ತಿಂದ ನಮ್ಮನೆ ಸಂಸ್ಕಾರ ಆಯ್ತಮ್ಮ? ನನಗೆ ಗೊತ್ತೇ ಆಗಲಿಲ್ಲ. ಬೇಡ ಅಣ್ಣ, ನೀನು ನನಗೋಸ್ಕರ ಇವ್ರ ಹತ್ರ ಜಗಳ ಆಡಬೇಡ. ಇವ್ರು ಯಾರಿಗೂ ನನ್ನ ಮನಸ್ಸಲ್ಲಿ ಏನಿದೆ, ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಯಾವತ್ತಿಗೂ ಅರ್ಥ ಆಗಲ್ಲ. ಸಮಾಜ ಸ್ಟೇಟಸ್ಸು ಅಂತ ಬೇರೆಯವ್ರನ್ನ ಮೆಚ್ಚೋದಕ್ಕೆ ಬದುಕ್ತಾರೆ ಹೊರತು ತಮ್ಮ ಮಕ್ಕಳ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಯಾವತ್ತಿಗೂ ಪಡಲ್ಲ. ರಿತು, ಹಾಗೆಲ್ಲ ಮಾತಾಡಬಾರ್ದು ಪುಟ್ಟ. ನೀನಿನ್ನೂ ಚಿಕ್ಕವಳಲ್ವಾ? ನಿನಗೆ ನಾನಿದ್ದೀನಿ. ನಿನ್ನ ವಿಷಯದಲ್ಲಿ ಯಾರು ಏನೂ ಮಾಡೋಕ್ಕಾಗಲ್ಲ. ನಿನ್ನ ಮನಸ್ಸಿನ ವಿರುದ್ಧವಾಗಿ ಏನನ್ನೂ ನಾನು ನಡೆಯಕ್ಕೆ ಬಿಡಲ್ಲ. ನಾನಿದ್ದೀನಿ, ನೀನು ಹೆದರ್ಕೋಬೇಡ ಪುಟ್ಟ. ನೋಡ್ ಕಾರ್ತಿಕ್, ಇದೇ ಲಾಸ್ಟ್. ಇನ್ನು ನನ್ನ ಮಗಳ ವಿಚಾರದಲ್ಲಿ ಸುಮ್ಮನೆ ನೀನು ಮೂಗು ತೂರ್ಸ್ಕೊಂಡು ಬಂದರೆ
ನೀನು ನಮ್ಮ ಅಣ್ಣನ ಮಗ ಅನ್ನೋದನ್ನೇ ನಾನು ಮರಿಬೇಕಾಗತ್ತೆ. ಮೈಂಡ್ ಇಟ್. ಚಿಕ್ಕಮಾವ. ಏ ಹುಡುಗಿ, ಅಲ್ಲೇ ನಿಂತ್ಕೋ. ಸಾಕು, ನಿಲ್ಸು ನಿನ್ನ ನಾಟಕನ. ನಮ್ಗೇನು ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ನಾನೇನು ಮಾಡಿದೆ ಸೀತಮ್ಮ? ಏನು ಮಾಡಿದ್ಯಾ? ಏನು ಉಳಿಸಿದ್ಯಾ ನೀನು? ಬಂದಾಗಿಂದ ನಮ್ಮ ಮನೆನ ಒಡೆದು ಛಿದ್ರ ಮಾಡಿದೀಯಾ. ಇನ್ನು ಏನು ಮಾಡಬೇಕು? ಈಗ ಸಮಾಧಾನ ಆಯ್ತಾ ನಿನಗೆ? ನಮ್ಮ ಮನೆ ಸಂತೋಷನೇ